ಮನೇಲಿದ್ದಾಗ ಸರ್ಜರಿ ಮಾಡಲೇಬೇಕು ಅಂತಂದ್ರು. ಹೊರಗೆ ಬಂದ ಮೇಲೆ ಪ್ಲೇಟ್ ಚೇಂಜ್ ಮಾಡ್ತಾರೆ. ಸರ್ಜರಿಗಾಗಿ ದರ್ಶನ್ ಆಡಿದ್ದು ಎಂಥ ನಾಟಕ. ದರ್ಶನ್ಗೆ ಬೇಕಿಲ್ವಂತೆ ಬೆನ್ನು ನೋವಿನ ಸರ್ಜರಿಗೆ ಒಪ್ಪಿಗೆ ಸೂಚಿಸದ ಆರೋಪಿ ದರ್ಶನ್. ಫಿಸಿಯೋಥೆರಪಿ ಮುಂದುವರಿಸಿ ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಬಿಪಿ ಏರಿಳಿತದಿಂದ ಸರ್ಜರಿ ಆಗಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಆ ವರದಿ ಕೂಡ ಸಲ್ಲಿಕೆಯಾಗಿದೆ. ಮೊನ್ನೆ ವಾದದ ಸಂದರ್ಭದಲ್ಲೂ ಕೂಡ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಬಿಪಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಹಾಗಾಗಿ ಸರ್ಜರಿಯ ಬಗ್ಗೆ ಇನ್ನೂ ಕೂಡ ವೈದ್ಯರು ನಿರ್ಧಾರ ಮಾಡಿಲ್ಲ ಅಂತ. ಕಳೆದ 30 ದಿನಗಳಿಂದ BGSನಲ್ಲಿ ದರ್ಶನ್ಗೆ ಚಿಕಿತ್ಸೆ ಆಗ್ತಾ ಇದೆ. ಆದರೆ ಅವರು ಜಾಮೀನು ಪಡೆದದ್ದೇ ಸರ್ಜರಿ ಮಾಡಬೇಕು, ತತ್ಕ್ಷಣ ಬೆನ್ನು ನೋವಿಗೆ ಸರ್ಜರಿ ಆಗಬೇಕು, ಸರ್ಜರಿ ಆಗದೆ ಹೋದರೆ ಪ್ರಾಣಕ್ಕೇನೆ ಅಪಾಯ ಇದೆ, ಲಕ್ವ ಹೊಡೆದು ಬಿಡುತ್ತೆ ಅಂತ ಕಾರಣಗಳನ್ನು ಕೊಡಲಾಗಿತ್ತು. ಆದರೆ ಈಗ ಪ್ಲೇಟ್ ಚೇಂಜ್ ಮಾಡಿದ್ರ. ದರ್ಶನ್ ಮಧ್ಯಂತರ ಜಾಮೀನು ಇನ್ನೊಂದು ವಾರವಷ್ಟೇ ಬಾಕಿ. ಬಿಪಿ ನೆಪ ಹೇಳಿ ಇನ್ನೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ಲ ದರ್ಶನ್. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದರ್ಶನ್ ಮುಂದಿನ ಪ್ಲಾನ್ ಏನಾಗಿದೆ? ಮಧ್ಯಂತರ ಜಾಮೀನು ಮುಂದುವರಿಸಲು ಮನವಿ ಮಾಡಬಹುದಾ? ಎಸ್, ಅಂತಹ ಚರ್ಚೆಗಳಾಗ್ತಾ ಇದೆ. ಬೇಲ್ ಸಿಕ್ಕರೆ ತನಗೆ ಬೇಕಾದ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್. ನವೆಂಬರ್ 1ರಂದು BGS ಆಸ್ಪತ್ರೆಗೆ ದಾಖಲಾಗಿದ್ರು ದರ್ಶನ್. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, 5 ವಾರ ಆಯ್ತು ದರ್ಶನ್ ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದು, ಇನ್ನೂ ಕೂಡ ಸರ್ಜರಿ ಆಗಿಲ್ಲ. ಒಂದು ಕಡೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗಾಗಿ ವಾದ ಪ್ರತಿವಾದಗಳು ನಡೀತಾ ಇದೆ. ಸೊ ಏನು ಪ್ಲಾನ್ ಮುಂದೆ? ಒಂದು ವೇಳೆ ಬೇಲ್ ಸಿಗದೆ ಹೋದರೆ ಏನಾಗುತ್ತೆ? ಏನು ಚರ್ಚೆಗಳಾಗ್ತಾ ಇದೆ? ಅಂದರೆ ವೀಣಾ, ಸದ್ಯಕ್ಕೆ ಮಧ್ಯಂತರ ಜಾಮೀನಿನ ಅವಧಿಯನ್ನು ವಿಸ್ತರಣೆ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅಂದರೆ ನೆಕ್ಸ್ಟು ಇದೇ ಆಗೋದು. ಯಾಕಂದರೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಅದು ಏನಾದರೂ ಒಂದು ವೇಳೆ ರಿಸರ್ವ್ ಆಗಿ ಒಂದು ಆರ್ಡ್ರ್ ಬರೋದು ಲೇಟ್ ಆದರೆ ಒಂದು ಮಧ್ಯಂತರ ಜಾಮೀನಿನ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಮನವಿಯನ್ನು ಮಾಡ್ಬೋದು. ಯಾಕಂದರೆ ದರ್ಶನ್ ಬಾಡಿ ಇನ್ನೂ ಕೂಡ ಸರ್ಜರಿಗೆ ಹೋಗ್ತಾ ಇಲ್ಲ. ಸಾಕಷ್ಟು ಒಂದು ಪರೀಕ್ಷೆಗಳನ್ನು ಮಾಡಿದ್ವಿ. ಸರ್ಜರಿಗೆ ದರ್ಶನ್ ಮಾನಸಿಕವಾಗಿ ಕೂಡ ಸಿದ್ಧವಾಗಿಲ್ಲ ಮತ್ತು ದೈಹಿಕವಾಗೂ ಕೂಡ ಸಿದ್ಧವಾಗಿಲ್ಲ ಅನ್ನೋ ಒಂದಷ್ಟು ರಿಪೋರ್ಟ್ಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಚಾನ್ಸಸ್ ಇರುವಂಥದ್ದು. ಯಾಕಂದರೆ ಇದುವರೆಗೂ ಕೂಡ ದರ್ಶನ್ ನವೆಂಬರ್ 1ನೇ ತಾರೀಕು BGS ಆಸ್ಪತ್ರೆಯನ್ನು ದಾಖಲಾದರೂ ಕೂಡ ಪ್ರತಿದಿನವೂ ಕೂಡ 90 ನಿಮಿಷಗಳ ಕಾಲ ಒಂದು ಫಿಸಿಯೋಥೆರಪಿ ಮಾತ್ರ ಆಗ್ತಾ ಇದೆ. ನಾರ್ಮಲ್ ಟ್ರೀಟ್ಮೆಂಟ್ ನಡೀತಾ ಇರೋದು. ಸರ್ಜರಿಗೆ ದರ್ಶನ್ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ವರದಿಯನ್ನು ಹೈಕೋರ್ಟ್ಗೆ ಇವಾಗ ಆಲ್ರೆಡಿ BGS ವೈದ್ಯರ ತಂಡ ನೀಡಿರುವ ವರದಿಯನ್ನು ದರ್ಶನ್ ಪರ ವಕೀಲರು ಕೊಟ್ಟಿರುವಂಥದ್ದು. ಹೀಗಾಗಿ ರೆಗ್ಯುಲರ್ ಬೇಲ್ ಸಿಗೋ ತನಕ ಒಂದು ಮಧ್ಯಂತರ ಜಾಮೀನಿನ ಅವಧಿಯನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ವಿಸ್ತರಣೆ ಮಾಡಿ ಅಂತ ಅಂದ್ಬಿಟ್ಟು ಮನವಿಯನ್ನು ಮಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಇದೀಗ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಅದ್ರ ಪಾಡಿಗೆ ಅದು ನಡೀತಾ ಇದೆ. ಅದು ಒಂದು ವೇಳೆ ರಿಸಲ್ಟ್ ಬರೋದು ಅಂದರೆ ರೆಗ್ಯುಲರ್ ಬೇಲ್ ಅರ್ಜಿಯ ಒಂದು ತೀರ್ಪು ಬರೋದು ಏನಾದರೂ ಲೇಟ್ ತಡವಾದರೆ ಮಧ್ಯಂತರ ಜಾಮೀನಿನ ಅವಧಿಯನ್ನು ವಿಸ್ತರಣೆ ಮಾಡೋದಕ್ಕೂ ಕೂಡ ಒಂದು ಸಪ್ರೇಟ್ ಅರ್ಜಿಯನ್ನು ಹಾಕೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನಂತಂದರೆ ದರ್ಶನ್ಗೆ ಸರ್ಜರಿ ಮುಖಾಂತರ ಮಾತ್ರ ಒಂದು ಬೆನ್ನು ನೋವು ಕಡಿಮೆ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿಯೇ ಒಂದು ಇಂಟ್ರಿಮ್ ಬೇಲನ್ನು ದರ್ಶನ್ ಪಡ್ಕೊಂಡಿದ್ರು. ಆದರೆ ಇದುವರೆಗೂ ಕೂಡ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ. SPP ಯಾವ ರೀತಿ ವಾದವನ್ನು ಮಂಡಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ.ವಿ. ನಾಗೇಶ್ ಅವರು ವಾದವನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡಿರುವಂಥದ್ದು. ಅವ್ರ ವಾದ ಮುಗಿದ ನಂತರ ಆನಂತರ SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಾಡಲಿದ್ದಾರೆ. ಏನಾಗುತ್ತೆ ಏನು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ವೀಣಾ. ಎಸ್ ಸರ್, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.